ಹೇ ಹೋ ನಾವು ಸ್ವಲ್ಪ ತೊಳೆದು ಬಿಟ್ಟಿದ್ದೆವಪ್ಪ ಅಂದ್ರ ಏನ್ರ ನಮ್ಮ ಹಾರ್ದಿಕ್ ಪಾಂಡೆ ಏನ್ರ ಸ್ಕ್ರಿಜ್ನ ಇದ್ದಪ್ಪ ಅಂದ್ರೆ ಇಷ್ಟ ಈ ಕೇಕಿನ ಹೊಡ್ಯಾಕ್ ಕೂತೇನಲ್ರಿ, ಈ ಕೇಕಿನ ಹಿರ್ತಿದ್ದಿಲ್ರ ಅವನು ಯಪ್ಪು ಬಾಯಿಗೆ ಬೀಸ್ ಬಂದು ತಿರ್ಗಾ ಮುರ್ಗ ಹೊರಗ್ ಬಳಂದ್ಯಾವ ಒಳಗ್ ಬಳಂದ್ಯಾವ ಅವನು ಎಲ್ಲಾರ ಒಕ್ಕಂದು ಬೀಸ್ ಹಂಗೆ ನಾಟಂದೆ ಅಂತ ಹೇಳಿ ಕುಂದ್ಬಿಟ್ಟವ. ಬರ್ರಿ ಇವತ್ತಿನ ಮ್ಯಾಚ್ ಏನತ್ತಂತ ಹೇಳಮಂತ. ನಮಸ್ಕಾರಿ ತಿಂಡಿ ಮಂದಿಗೆ. ಅವ್ ನೋಡಿ 2 ಮ್ಯಾಚ್ ಆತ್ರಿ, ಬರೀ ಟಾಸ್ಕ್ ಸೋಲೋ ಕುಂತೀವಿ. ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಒಮ್ಮೆ ಸೋತೀವಿ, ಈಗ ವಾಂಕಡೆ ಸ್ಟೇಡಿಯಂದಾಗ ಒಮ್ಮೆ ಸೋತೀವಿ. ಈ ಸಮಯ ಕೂಡ MI ದವರು ಟಾಸ್ ಗೆದ್ದು ಕಾಸಿ ನಾವು ಬಾಲಿಂಗ್ ಚಾಯ್ಸ್ ಮಾಡಿದ್ರು. ಎಲ್ಲೇ ನಮ್ಮ RCB ಕೂಡ 1 ವಿಕೆಟ್ ಹೋತಲ್ರಿ. ಫಸ್ಟ್ ವಿಕೆಟ್ ಟ್ರೆಂಟ್ ಬೋಲ್ಟ್ ತೊಗೊಂಡ್ರಲ್ಲ, ಆ ವಿಕೆಟ್ ಅನ್ನು ಹೋಗಿಟ್ಟು ನಾವು RCB ಟೀಮ್ ಪ್ಲೇಯರ್ಸ್ ಧನ್ 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 ಪಟ 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 ಅಂತ ವಿಕೆಟ್ ಹೋಗ್ಬಿಡ್ತಾವ ಅಂತ ಮಡ್ಕೊಂತ ಇವತ್ತ ನಿಂತ ಆಡಿದ್ರ ನೋಡ್ರಿ. ಅವನು ಕಿಂಗ್ ಕೊಹ್ಲಿ ಅದ್ರ ತಾಯಿ ನಡ ಮಿಕ್ಕಿದ್ರ ಅವನು ಭಾಳ ದಿನ ಆಗಿತ್ತು. ಭಾಳ ದಿನ ಅನ್ನಕೇನ ತಿರು ಹೊಡ್ಯಾಕ ನಿಂತಿರ್ತೀವತ್ತ. ಅಂತೂ ಇಂತೂ ನಮ್ಮ ಕಿಂಗ್ ಕೊಹ್ಲಿ ಕೂಡ ಬಂದ್ ಕಾಯಿಸಿ 67 ರನ್ ನೋಡಿದ ಕಾಯಿಸಿ ನಮ್ಮ RCB ಏನು ಚೇಂಜ್ ಮಾಡೋ ಸ್ಕೋರ್ ಬೇಕು, ಆ ಸ್ಕೋರ್ನ ಟೋಟಲ್ ಹಾಕಕ್ಕೆ ಅವರು ರನ್ ಕೂಡ ಮೇನ್ ಕಾರಣ ಆಯ್ತು. ಮತ್ತೆ ಮೇನ್ ಎಲ್ಲರೂ ಮನೆ ಮ್ಯಾಚ್ ಸೋತ್ಕಟ್ರನ ಒಟ್ಟ ರಿಟರ್ನ್ ಅಂತ ರಿದ್ದಂದ್ರೆ ತಿರು ಹೊಡೆದು ಸಿಕ್ಕಾಪಟ್ಟೆ ರನ್ ಹೊಡಿತೀರಂತ ಮಾಡಿದ್ವಿ. ಆದ್ರ ಯಾರು ಹೊಡ್ಯಾಗನ ಇರಲಿಲ್ಲ. ಆದ್ರ ಏನಾಗಲಿ ಟಿಮ್ಮಿನ ಜವಾಬ್ದಾರಿಯನ್ನು ಕ್ಯಾಪ್ಟನ್ ಹೊರ್ಬೇಕಲ್ಲ. ಹಾಗಾಗಿ ರಜತ ಪಟ್ಟಿದವರು ಕೂಡ ಅವರು ಬೆಂಕಿ ಮೇಲೆ ತಿಂಡಿ ಮೇಲೆ ಅವನು ಎತ್ತಬೇಕು ಅತ್ತ ತಿರುವತಿ ಎಬಿಡಿ ವಿಲೇಜ್ ಶಾಟ ನೆನಪಾಗ್ಬಿಟ್ಟು ನಮಗೆ. ಎತ್ತಬೇಕತ್ತ ಮಿಸ್ಟರ್ 360 ಎಬಿಡಿ ಅವ್ರದ್ದು ಎತ್ತಬೇಕಾದ ತಿರುವು ಹಿಡಿತಿದ್ದಲ್ರಿ. ಆ ಟೈಪ್ ರಜತ್ ಪಟ್ಟಿದವರು ಕೂಡ 64 ರನ್ ಏನು ಹೊಡೆದ್ರು. ಅವರು ಕೂಡ ತಿಂಡಿ ಮೇಲೆ ಬ್ಯಾಟಿಂಗ್ ಹಿಡಿದ್ರೆ ಫಿನಿಷರ್, ನಮ್ಮ ಇಂಡಿಯನ್ ಫಿನಿಷರ್ DK ಅವ್ರ ಸ್ಥಾನ ಯಾರು ತುಂಬ್ತಾರ ಈಗ ತುಂಬ್ತಾರ ಅಂತ ನಾವು ಅನ್ಕೊಂಡಿದ್ವಿ. ನಮ್ಮ ಜಿತೇಶ್ ಶರ್ಮಾ ಅವರು ಕೂಡ ಅವರು ತಿಂಡಿ ಮೇಲೆ ಬ್ಯಾಟಿಂಗ್ ಆಡಿದ್ರು. ಅವನು ಅಂತೂ ಇಂತೂ ಮಟ್ಕೊಂಡು 221 ರನ್ ಹೊಡೆದ್ವಿ. ನಮ್ಮ ಸೈಡೇನ ಮಂಡ್ಗಂಡ ಹೊಡೆದ್ವಿ ರನ್. ಏನು ಗೆಲ್ತಿ ಬಿಡಪ್ಪ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಗೆಲ್ತಿ ಬಿಡು ಆರಾಮ್. ಯಾಕಪ್ಪ ಅಂದ್ರೆ 12 ಓವರ್ಗೆ 97 ರನ್ ಇಷ್ಟ ಇತ್ತು MI. ನಾವೇನು ಮಾಡಿದ್ವಿ, ಗೆಲ್ತಿ ಬಿಡಪ್ಪ ಆರಾಮ್ ಮ್ಯಾಚ್ ನೋಡ್ಕೊಂತ ಅವನವನು ಫೋನ್ ಯೂಸ್ ಮಾಡ್ಕೊಂತ ಕೂತಿದ್ವಿ. ಆದ್ರೆ ಏನ್ ಮಾಡ್ತೀರ ಅವನವನು 2 ಕ್ಯಾಚ್ ಮಿಸ್ ಅದು ನಮ್ಮ ಕಡೆಲಾಸಿ. ಯಾವಾಗ ಕ್ಯಾಚ್ ಮಿಸ್ ಆದ ಅವಾಗ ಸಿಡಿ ಐತೆ ಏನು ಅಂತ ಒಂದು ಸೂರ್ಯಕುಮಾರ್ ಅವ್ರದ್ದು ಕ್ಯಾಚ್ ಬಿಟ್ಟಿದ್ವಿ. ಅವ್ರದ್ದು ಕೂಡ 1 ವಿಕೆಟ್ ತೊಕ್ಕಿದ್ವಿ. ಆದ್ರೆ ಎದಕ್ ಬಂದ್ರಿ ಅಲ್ಲಿ ವಿಕೆಟ್ ತೊಗೊಂಡ ಬಂತು ನೋಡ್ರಿ. ಅವನು ಎದಕ್ಕಾರ ವಿಕೆಟ್ ಬಿದ್ದು ಅನಿಸ್ಬಿಟ್ಟಿತ್ತು ನಮ್ಗೆ. ಹಾರ್ದಿಕ್ ಪಾಂಡ್ಯ ಅವ್ರು ಬಂದು ಕಾಯಿಸಿ ಗ್ರೌಂಡ್ ಎತ್ತಬೇಕತ್ತ ಯಾವ್ಯಾವ ದಿಕ್ಕಿ ಏನೇನು ಐತಿ ಎಲ್ಲ ತೋರಿಸ್ಬಿಟ್ರು ನಮ್ಗೆ. ಇನ್ನೊಂದು 2 ಓವರ್ ಇದ್ರಪ್ಪ ಅಂದ್ರೆ ಮ್ಯಾಚ ಮುಗಿಸ್ಕೊಂಡು ಅವನು ಆಫೀಸರ್ ಮಾಡಿಕೊಂಡು ಬ್ಯಾಟ್ ಆಗಿನ ಮೇಲೆ ಹೋಗ್ಬಿಡ್ರತ್ತಾಗ ಹಂಗಾಗಿ ಬಿಡ್ತಿತ್ತು. ಆದ್ರೆ ಏನು ಮಾಡ್ತೀರಿ ಅಪ್ಪ, ಜಾಸ್ತಿ ಹೆಸರು ಬಿಟ್ಟವ್ರು ಬಂದು ಕಾಯಿಸಿ ಹಾರ್ದಿಕ್ ಪಾಂಡ್ಯ ಸಾಕಪ್ಪ ಅಪ್ಪ ನಾವು ವರ್ಷ ಕಪ್ ಗೆಲ್ಬೇಕಲ್ಲ ಅದ್ರ ಸಂಬಂಧ ಅಂತೇಳಿ ಕಾಯಿಸಿ ಹಾರ್ದಿಕ್ ಪಾಂಡ್ಯ ಅವ್ರದ್ದು ವಿಕೆಟ್ ತಕ್ಕೊಟ್ರು. ಈ ಕಡೆ ಬ್ರದರ್ ವರ್ಸಸ್ ಬ್ರದರ್, ಪಾಂಡ್ಯ ವರ್ಸಸ್ ಪಾಂಡ್ಯ. ಅವ್ರ ಬಾಲಿಂಗ್ ಆ ಕಡೆ, ಅವ್ರ ಬಾಲಿಂಗ್ ಬ್ಯಾಟಿಂಗ್ ಮಿಂಚಿಂಗ್ ಈ ಕಡೆ ಬ್ರದರ್ ಸೀನಿಯರ್ ಅವರು ಕೂಡ 4 ವಿಕೆಟ್ ಹಾಕ್ಯಂದ್ರೆ ಕೃಣಾಲ್ ಪಾಂಡ್ಯ ಅವರು ಕೂಡ 4 ವಿಕೆಟ್ ತಗೊಂಡು ನಮ್ಮ RCB ಟೀಮ್ ಮೇನ್ ಕಾರಣ. ಮತ್ತೆ ಇವತ್ತಿನ ಮ್ಯಾಚ್ ಅಂದ್ರೆ ಗೆದ್ದು ಬಿಟ್ಟಿರಿ. ಯಾಕಪ್ಪ ಅಂದ್ರೆ ಈ ಮ್ಯಾಚ್ ಬೀಸ್ ಬಾಯಿಗೆ ಬಂದು ಓದಂಗಿತ್ತು, ಹಂಗಾಗಿ ಬಿಡುತ್ತೆ ಮ್ಯಾಚ್. ಗೆಲ್ತವೇ ಇಲ್ಲ ಅಂದ್ರೆ ಈಗ ಬಿತ್ತು ಹಂಗೆ ಬಂದು ನಿಂತೈತಿ ಮ್ಯಾಚ್. ಯಪ್ಪ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದಪ್ಪ, ಸ್ಕೋರ್ ಹೊಡ್ರಿ ಇಲ್ಲಿ ಕುಟ್ರುಗಟ್ಲೆ ಹೊರಗೆ ಹೋಗಿ ಕುಂದ್ರವ ಅಂತ ಸ್ಕೋರ್ ಟೋಟಲ್ ಆಗಿ MI ದವ್ರು ಹೊಡ್ಯಾಕ ಬಂದ್ಬಿಡ್ತಾರೆ. ಹಂಗಾಗಿ ಬಿಡ್ತಿತ್ತು. ಅಂತೂ ಇಂತೂ ಏನು ಮಾಡೋಕ್ಕಾಗಲಿ, ವರ್ಷ ಕಪ್ಪು ನಮ್ಮದೈತಿ, ಈ ಮ್ಯಾಚ್ನು ನಮ್ಮದೈತಿ. ನಮಸ್ಕಾರ.